ಆ ಭಗವಂತ ಅಪ್ಪ ಅಮ್ಮನನ್ನು ತಾನೇ ಆಯ್ಕೆ ಮಾಡ್ತಾನೆ. ಆದರೆ ಗೆಳೆಯರನ್ನ ಆಯ್ಕೆ ಮಾಡೋ ಸ್ವೇಚ್ಛತೆಯನ್ನ ನಮಗೆ ಬಿಡ್ತಾನೆ. ಕೆಲವರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಕೆಲವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಕೆಲವರಲ್ಲಿ ಒಬ್ಬೊಬ್ರು ನಮಗೆ ತುಂಬಾ ಹತ್ತಿರವಾಗ್ಬಿಡ್ತಾರೆ. ನಾಳೆಯ ಚಿಂತೆಯನ್ನು ಮರೆಸಿ ಏನನ್ನೋ ಗೆಲ್ಲೋ ಹುಮ್ಮಸ್ಸನ್ನು ನಮ್ಮಲ್ಲಿ ತುಂಬಿಸಿ 108 ನೋವುಗಳಲ್ಲೂ 106 ಕನಸುಗಳನ್ನು ಅರಳಿಸಿ ಕಣ್ಣಲ್ಲಿ ನೀರು ಬರೋಷ್ಟು ನೆನೆಸಿ ಇದ್ದಕ್ಕಿದ್ದಂತೆ ಕೈ ಬೀಸಿ ಕೈ ಚೆಲ್ಲಿ ವಿದಾಯ ಹೇಳ್ಬಿಡ್ತಾರೆ. ಅದೇ ಅಲ್ಲೆಲ್ಲಿಂದಲೋ ಹಾರಿ ಬಂದ ಚಿಟ್ಟಿಯೊಂದು ನಮ್ಮ ಮುಂದೆ ಕೂತು ತನ್ನ ಮೈ ಮೇಲಿನ ಚಿತ್ತಾರವನ್ನ ನಮಗೆ ತೋರಿಸಿ ಸಂತೋಷ ಪಡಿಸ್ಬೇಕು ಅನ್ನುವಂತೆ ತನ್ನ ರೆಕ್ಕೆಯನ್ನ 2 ಸಾರಿ ಬಡಿದು ಪರ್ರ ಅಂತ ಕಣ್ಮರೆ ಆಗ್ಬಿಡತ್ತಲ್ಲ ಹಾಗೆ. ಹಲೋ ಹಲೋ ವೆಂಕಿ, ಏನ ಮಲಗಿದ್ದೀನೋ? ಏನೋ ಬೇಗ ಇದ್ದು ಫಸ್ಟ್ ಸಿಟಿ ಹಾಸ್ಪಿಟಲ್ ಬಾರೋ. ಹಾ ಹಲೋ ಹಲೋ ಏನಾಯ್ತು? ಹಲೋ ಅಮ್ಮ, ತೊಂದರೆ ಕಾಫಿ ಅಮ್ಮ. ಹೇಳೋ ಮಚ್ಚ. ದೀಪು ಎಲ್ಲಿದ್ಯೋ? ಇನ್ನೆಲ್ಲಿ ಇರ್ತೀನೋ, ಬೆಳಗ್ಗೆ ಸುಪ್ರೀಂ ಜೊತೆ ಡೇಟಿಗೆ ಬಂದಿದೆ. ಸಿಟಿ ಹಾಸ್ಪಿಟಲ್ ಪ್ಲೀಸ್ ಕಮ್ ಸೂನ್. ಹಲೋ ಏನಾಯ್ತು ಹೇಳೋ? ಹಲೋ ಚಿನ್ನು, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮಿಕ್ಕಿದೆಲ್ಲ ನಾನು ಆಮೇಲೆ ಬಂದಿರ್ತೀನಿ ಆಯ್ತಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹೇ ಸುನಿ, ನಾನು ಸಿಟಿ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಬೇಗ ಬಾ. ಹಲೋ ಹಲೋ ಹಾಸ್ಪಿಟ್ಲಾ? ಮಗ ಆಮೇಲೆ ಸಿಗ್ತೀನಿ. ಇದು 1 ನಿಮಿಷ ಇರೋ, ಅದು ಕಾಲ್ ಬರ್ತದೆ. ಹಲೋ ಹೇ ರವಿ, ಕೃಷ್ಣ, ಬೇಗ ಸಿಟಿ ಹಾಸ್ಪಿಟಲ್ ಬಾರೋ. ಏನಾಯ್ತು? ಮಾತಾಡಕ್ ಆಗ್ತಿಲ್ಲ, ಬೇಗ ಬಾ. ಏನಾಯ್ತು? ಹಲೋ ಹಲೋ ಕೃಷ್ಣ, ಫಸ್ಟ್ ಆ ಪೇಪರ್ ಮೇಲೆ ಸೈನ್ ಏನಾಯ್ತು? ಲೇ ಮಾಮ್, ಬ್ಲಡ್ ಕೊಡ್ಬೇಕಂತ ಮೆಸೇಜ್ ಬಂತು, ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆದೆ. ಎದ್ದರ್ಸಲೇ ಏನೋ ಅನ್ಕೊಂಡ್ ವರ್ಡ್ ಬಂದಲ್ಲ. ನಾನೆಲ್ಲ ಕೊಡಲ್ಲಪ್ಪ, ನಾನು ಸುಪ್ರಿಯಾನ್ ಕೇಳ್ಕೊ. ಹುಡುಗ್ರೆಲ್ಲ ಕೊಡ್ತೀವಪ್ಪ. ಬಾ ನೀನ್ ಈ ಕಡೆ ಬಾ, ನಿಂತ್ಕೊಂಡು ಗಂಟೆ ಎಲ್ಲ ಆಡ್ಸು. ಏನ್ ಮಾಮ್ಲೆ ಇಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟಲ್ಲೋ? ಸುಮ್ಮನೆ ಹಾಗೆ ಥ್ರಿಲ್ ಅಂತ ಚೋಕ್ ಕೊಟ್ಟೆ ಮಾಮ್. ಹಲೋ ಮಾಮ್, ಚೋಕ್ ಇರ್ಲಿ, ಈಗ ಬ್ಲಡ್ ಡೊನೇಟ್ ಮಾಡ್ತಾ ಇರೋದಕ್ಕೆ ಟ್ರೀಟ್ ಅಲ್ಲಿ. ಅಷ್ಟೇ ತಾನೇ, ಬಾ ಮಾಮ್ ಕೆಫೆಗೆ ಹೋಗೋಣ. ನೋಡಿ ಸರ್, ಕಾಫಿ ಡೇ ಟ್ರೀಟ್ ಕೊಡ್ತೀನಿ ಅಂದ್ಬಿಟ್ಟು ಅನ್ನದಾನ ಮಾಡ್ತಿದ್ದಾನೆ ನನ್ನ ಮಗನೇ. ಇದೇ ಆಗೋಯ್ತು. Hello. Yeah, tell me, dude. Hey dude, today is the last date for fees payment, right? No, 25th is the last date. Today is still 19. Oh, okay. Thanks, dude. Bye. Okay, bye, macha. Oh shit, mom, today is 19. Got to go, guys. I will catch you later. Bye. Hey, ಅಷ್ಟೇ ಇಲ್ಲಿ ಹೋಗ್ತಾ ಇದೆಯೋ? ದುಡ್ಡು ಕೊಟ್ಬಿಟ್ಟು ಹೋಗು. ಅವ್ರು ಯಾವ್ದೋ ಹುಡುಗಿನ ಮೀಟ್ ಮಾಡಕ್ ಹೋಗ್ತಿತ್ತ. ಹುಡುಗಿನ ಮಾಮ್. ಸಾಕು ಮುಚ್ಚ್ರೋ. Happy birthday to you. Happy birthday to you. Happy birthday to you.
ಹೇಗಿದೆ ಅಂತ ನೋಡಿ. ಆ ನಿಮ್ ಫ್ಯಾಮಿಲಿ ಫೋಟೋ ಚೆನ್ನಾಗಿದ್ಯಾ? ಏನಜ್ಜ ನಾ ಬರಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ಯಾರು ಬರಲ್ಲ ಅಂತ ನೀನ್ ಬರ್ತೀಯ ಅಂತ ಗೊತ್ತಪ್ಪ. ಊರ್ ಕಾಲ ಚೆನ್ನಾಗಿರು. ಅಯ್ಯೋ ತಾತ, ನಂಗೆ 80 ಸಾಕು, 20 ನೀವೇ ಇಟ್ಕೊಳ್ಳಿ. ಇರೋದ್ರಲ್ಲಿ ನಾನು ಎಂಜಾಯ್ ಮಾಡ್ತೀನಿ. ನಮ್ ಕಾಲ ಆಗೋಯ್ತಪ್ಪ, ನೀವು ಚೆನ್ನಾಗಿರ್ಬೇಕು. ಯಾರು ಹೇಳಿದ್ದು? ನೀವ್ ಇವಾಗ್ಲೂ ಹೋಗಿ ನಿಮ್ಮನ್ ಮದ್ವೆ ಮಾಡಿಸಿ ಸಿಂಗಾಪುರ್ಗೆ ಹನಿಮೂನ್ಗೆ ವಿತ್ ಏರ್ ಟಿಕೆಟ್ ನಾನ್ ಕಳಿಸ್ತೀನಿ. ಅಮ್ಮ ಎಕ್ಸಾಮ್ಗೆ ಹೋಗಿ ಬರ್ತೀನಮ್ಮ. ಇವತ್ ಯಾವ್ದೋ ಎಕ್ಸಾಮ್ ಮುಗಿಸ್ಕೊಂಡ್ ಹೇಳ್ತೀನಮ್ಮ. ಬಾಯ್. ಸರಿ, ಹುಷಾರು. ಹಾಯ್ ಕೃಷ್ಣ. ಹೇ ಮಾಮ್, ನಿಲ್ಸು ಮಾಮ್. ಯಾಕೋ ಏನೋ? ಭೂಮಿ ಗುಂಡ್ಗಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಏನ್ ಟೈಮಿಂಗು ಮಾಮ್ ನಿಂದು? ಎಲ್ಲೋಗ್ತಿದ್ಯಾ? ಬೆಳಗ್ಗೆ ಇನ್ನೆಲ್ಲ ಹೋಗ್ತಿರ್ತೀನಿ ಸುಪ್ರಿಯನ್ ಜೊತೆ ಡೇಟ್. ಸೂಪರ್ ಮಾಮ್, ಗಾಡಿ ಸ್ಟಾರ್ಟ್ ಮಾಡು ಬೇಗ. ಫಸ್ಟ್ ನನ್ನ ಗೌರ್ಮೆಂಟ್ ಕಾಲೇಜ್ ಹತ್ರ ಡ್ರಾಪ್ ಮಾಡು. ಆಗಲ್ಲ ಕಣೋ. ಯಾಕೋ? ಯಾವಾಗಾದ್ರೂ ಒಂದ್ಸರಿ ಆದ್ರೆ ಪರವಾಗಿಲ್ಲ ಕಣೋ, ಯಾವಾಗ್ಲೂ ಇದೆ ಆದ್ರೆ ಹೇಗೋ? ನೋಡು ಟೈಮು, ಸುಪ್ರಿಯಾ ಕಾಯ್ತಿರ್ತಾಳೋ, ಅಷ್ಟು ಗೊತ್ತಾಗೋದಿಲ್ವ ನಿನ್ಗೆ? ಇದೇ ಲಾಸ್ಟ್ ಟೈಮ್, ಒಂದ್ಸಲ ಪ್ಲೀಸ್. ಯಾವಾಗ್ಲೂ ನೀನ್ ಹೇಳ್ದಂಗೆ ಆಡಕ್ಕಾಗಲ್ಲ. ಥ್ಯಾಂಕ್ಸ್ ಮಾಮ್, ಸಾರಿ. ಹುಷಾರಾಗಿ ಹೋಗಿ. ನಿಮ್ಮ ಆಟೋ ಒಂದು ಬಂದಿದ್ದಾನೆ. ನನ್ರಿ ಸರ್, ರೊಂಬ ನನ್ರಿ. ಬಾಯ್. ಸಾರಿ. ಇಟ್ಸ್ ಓಕೆ ಮಾಮ್. ಸುಪ್ರಿಯನ್ ಮೀಟ್ ಮಾಡ್ಲಿಲ್ವಾ? ಇಲ್ಲ ಕಣೋ, ಅವಳು ನಮ್ಮ ಮನೆಗೆ ಹೋಗಕ್ಕೆ ಹೇಳ್ಬಿಟ್ಟೆ. ಓ ಸಾರಿ ಕಣೋ. ಪರವಾಗಿಲ್ಲ ಬಿಡು, ಅವಾಗ್ಲೇ ತುಂಬಾ ರೂಡ್ ಆಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಹೇ ಏನಿಲ್ಲ ಬಿಡು. ಬೇಡ. ಸರಿ, ವೆಂಕಟೇಶ್ ಫೋನ್ ಮಾಡಿದ್ನಾ? ಇಲ್ಲಪ್ಪ, ಅವ್ನು ನನಗೇನ್ ಮಾಡಿಲ್ಲ. ನಂಗೂ ಮಾಡಿಲ್ಲ. ಸರಿ ಬಾ. ಸರಿ, ಅವ್ರ ಮನೆ ಹತ್ರ ಹೋಗಿ ನೋಡೋಣ. ఏమే కిందకి రా. ఎలా బిడికి రాగా చెప్తాను. ఉండు వస్తే ఏమే ఏమైనా చెప్పవే. ಅವ್ರ ಮುಖ ಅವ್ನ ಮುಖ ನೋಡ. ಹೋಲಿ ಹೋದ್ವಾರನೇ ಆಗೋದು, ಇವಾಗೇನೋ ನಿಂದು? ಸೂಪರ್. ಹೌದು, ಹೋದ್ವಾರ ಆಯ್ತು. ನಾನು ಇವತ್ತು ಆಡ್ತೀನಿ. ಏನ್ ಇವಾಗ? ಹೋದ್ ತಿಂಗಳ ನಿಮ್ ಬರ್ಡೇ ಇತ್ತು, ಇವಾಗ ಬರ್ಡೇ ಬಂಗ್ಸ್ ತಗೊಂಡ್ ಮಾಮ್, ಎಲ್ಲಾರು ಹುಷಾರಾಗಿರ್ಬೇಕು. ನೋಡಿ, ಇದು ಎಂಟ್ರೆನ್ಸ್. ನೀನು ಈ ಕಡೆಯಿಂದ ಬಂದು ಇಲ್ಲೇ ನಿಂತಿರೋ, ನಾನು ಈ ಕಡೆಯಿಂದ ಬರ್ತೀನಿ. ದೀಪಕ್ ಅಟ್ಯಾಕ್ ಮಾಡೋ ಟೈಮ್ಗೆ ವಿಸಲ್ ಮಾಡ್ತಾನೆ. ಆಗ ವೆಂಕಟೇಶ್ ಮತ್ತೆ ನಾನು ಒಳಗಡೆ ಬರ್ತೀವಿ. ಮಿಕ್ಕಿದ ಸಿಚುಯೇಷನ್ ನೋಡ್ಕೊಂಡ್ ಮಾಡೋಣ. ಮಾಮ್, ನೀನ್ ಟಾರ್ಚ್ ತರೋದ್ ಮರಿಬೇಡ. ಹೇ, ನೀನ್ ಬರ್ತಾ ಚಾಕು ತಗೊಂಬಾ. ದೀಪು, ನಿನ್ ಬೈಕ್ ನ ಫುಲ್ ಟ್ಯಾಂಕ್ ಮಾಡಿಸ್ಕೊಳೋ. ಮಾಮ್, ನಿನ್ ಹತ್ರ ಮಾಸ್ಕ್ ಇದೆ ಅಲ್ವಾ? ಹಾ ಇದೆ. ಅದ್ ಸರಿ, ಮೈನ್ ಐಟಮ್ ನನ್ ಗಾಡಿಲಿ ರೆಡಿ ಇದೆ. ಓಕೆ, ನಡೀರಿ ಹಾಗಾರೆ, ಲೆಟ್ಸ್ ಗೋ.
Happy birthday to you. Happy birthday to you. Happy birthday to Ravi. Happy birthday to ತಗೋ ಮಚ್ಚ ಕಟ್ ಮಾಡೋ. ಥ್ಯಾಂಕ್ಸ್ ಕಣ. ಹೇ ಮಾಮ್ ತಡಿ, ಇಲ್ಲೇನೋ ಇದೆ. Oh my god. Oh man. ನಾಳೆಯ ಬಗ್ಗೆ ಚಿಂತೆ ಏಕೆ, ಇಂದಿನ ಚಿಂತೆ ಸಾಲದೆ, ಏನನ್ನು ಗೆಲ್ಲೋ ಛಲದ ಮುಂದೆ, ನಾಳೆಯ ಹಂಗು ಬಾರದೆ, ನೂರೆಂಟು ನೋವು ನೂರಾರು ಕನಸು, ಹಿಂದೇನೆ ಬಾಳಿ ನೋಡೋಣ, ನಾವಿದ್ದರೂ ಇಲ್ಲವಾದರೂ ನಮ್ಮ ನೆನಪನ್ನೆಲ್ಲೇ ಉಳಿಸಿ ಹೋಗೋಣ. ನಾಳೆಯ ಬಗ್ಗೆ ಚಿಂತೆ ಏಕೆ, Hey, do. Now listen to me, okay? Let's talk something useful now. ಹೇ ಹೌದಪ್ಪ, ತಗೊಳ್ರಿ ಎಲ್ಲ ಪೆನ್ನು ಪೇಪರ್, ನೋಟ್ಸ್ ಬರ್ಕೊಳ್ಳೋಣ. Hey, come on, I'm serious ಆಯ್ತಾ? ಹೇ chill, I was just kidding. In the next few months we're all going to complete our studies, right? So ಆಮೇಲೆ ಯಾರ್ಯಾರು ಏನೇನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದೀರಾ? Dude, you said something useful. I appreciate your concern, but ಅದ್ರ ಬಗ್ಗೆ ಇವಾಗ ಮಾತಾಡ್ಬೇಕಾ? ಹಣೆಯಲ್ಲಿ ಏನು ಬರ್ದಿರುತ್ತೋ ಅದು ನಡೆಯುತ್ತೆ, ಸುಮ್ಮನೆ ಇವಾಗ ಎಂಜಾಯ್ ಮಾಡಬೇಕು, ಸಿಂಪಲ್ ಅಷ್ಟೇ. ಟ್ರೂ, ಬಟ್ ಡೋಂಟ್ ಯು ಥಿಂಕ್ ವಿ ಶುಡ್ ಹ್ಯಾವ್ ಅ ಗೋಲ್ ಇನ್ ಅವರ್ ಲೈಫ್? ಇಲ್ಲಾಂದ್ರೆ ಏನೋ ಯೂಸ್ ಲೈಫಲ್ಲಿ? ಆಬ್ವಿಯಸ್ಲಿ ಎಲ್ರದ್ದು ಗೋಲ್ ಇದೆ. ನೋಡು ದೀಪಕ್ನ ನೋಡು, ಅವ್ನು ಅವ್ರ ಗರ್ಲ್ ಫ್ರೆಂಡ್ ನ ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ಅದ ಅವ್ನ ಗೋಲು. ವೆಂಕಿನ ನೋಡು, ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಅದ ಅವ್ನ ಗೋಲು. ನನ್ ನೋಡು, ನಾನ್ CA ಮಾಡ್ಬೇಕು, ನಾನೊಂದ್ ಕಂಪ್ನಿ ಇಡ್ಬೇಕು, ಅದು ನನ್ ಗೋಲು. ನೀನ್ ನೋಡು, ನೀನು ಒಂದ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ನಿನ್ ಗೋಲು. ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋ ಅಂತದ್ದು ಏನಿದೆ ಹೇಳು? ಅದ್ಯಾಕೆ ನೀವೆಲ್ಲ ಒಳ್ಳೆ ಅಂಕಲ್ಗಳ ತರ ಆಡ್ತೀರಾ? Dude, you're not getting my point, okay? Let me explain. ಲೇ ಮಾಮ್, ಅದ್ರ ಬಗ್ಗೆ ಮಾತಾಡ್ಬೇಕಾ ಇವಾಗ? ಅದ್ರ ಬಗ್ಗೆನೇ ಮಾತಾಡ್ಬೇಕಿದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾ ಹೊಡ್ತೀನಿ. ಲೇ ಇವತ್ತು ರವಿ ಬರ್ಡೇ ಕಣೋ, ಏನೋ ಇದು ಮಾತಾಡ್ಕೊಂಡು. Dude, I think it's my mistake. Let's leave. ಹೊನ್ನು ಮಣ್ಣು ಸರಿ ಸಮವೇನು ಯಾಕೋ ನೆನ್ನೆ ರಾತ್ರಿ ಅಷ್ಟೊಂದು ರೈಸ್ ಆಗ್ಬಿಟ್ಟಿದೆ? ಐ ನೋ, ನಂದೇ ತಪ್ಪು ಬಿಡು, ಅದ್ರ ಬಗ್ಗೆ ಮಾತಾಡಬೇಡ. ರವಿ ಕಾಲ್ ಮಾಡಿದ್ನಾ? ಇಲ್ಲ ಕಣೋ, ಅವನಿನ್ನ ಕಾಲ್ ಮಾಡಿಲ್ಲ. ಮೋಸ್ಟ್ಲಿ ಅವನಿನ್ನ ಮಲಗಿರ್ತಾನೆ. ಅವನೇನು ಬೇಜಾರು ಮಾಡ್ಕೊಂಡಿರಲ್ಲ ಬಿಡೋ. ಸಾಯಂಕಾಲ ಇಬ್ಬರು ಅವ್ರ ಮನೆ ಹತ್ರ ಹೋಗಿ ಅವನ ಹತ್ರ
ತಕ್ಷಣ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇದಾದ 3 ದಿನ ಅವನು ಕೋಮಾದಲ್ಲಿದ್ದ. 3ನೇ ದಿನ ಅಂದರೆ 12th ಮಾರ್ಚ್ 2012 ನಮ್ಮೆಲ್ಲರಿಗೂ ವಿಷಯ ಗೊತ್ತಾಯಿತು. ಕೃಷ್ಣ ಇನ್ನು ನೆನಪು ಮಾತ್ರ.